ಚಿಕಿತ್ಸೆಯಲ್ಲಿ ಎತ್ತಿದ ಕೈ. ಮಧ್ಯಮ ವರ್ಗದ ನಾಡಿ ಮಿಡಿತ ಅರಿತ ಡಾಕ್ಟರ್ ಪ್ರವೀಣ್ ಜೇಕಬ್. ಲೆಕ್ಕವಿಲ್ಲದಷ್ಟು ರೋಗಿಗಳು ಗುಣಮುಖ. ವೈದ್ಯ ಲೋಕಕ್ಕೆ ಸವಾಲಾದ ರೋಗಗಳಿಂದ ಮುಕ್ತಿ. ಆಕ್ಯುಪಂಕ್ಚರ್ ಅಂತ. ಸೊ ಇದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ತೀವಿ ನಾವು. ಸೊ ಹೆಂಗೆ ಭಾರತದಲ್ಲಿ ಆಯುರ್ವೇದ ಅಥವಾ ಮಸಾಜ್ಗಳು ನಾವು ಆಯುರ್ವೇದ ಟ್ರೀಟ್ಮೆಂಟ್ಸ್ ಅಲ್ಲಿ, ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಅಲ್ಲಿ ನೋಡ್ತೀವಿ. ಸೊ ಚೈನಾದಲ್ಲಿ ಆಕ್ಯುಪಂಕ್ಚರ್ ಅನ್ನೋ ಟ್ರೀಟ್ಮೆಂಟ್ ತುಂಬಾ ಫೇಮಸ್ ಅಥವಾ ತುಂಬಾ ಟ್ರೆಡಿಷನಲ್ ಇಂದ ಬಂದಿರೋದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇದೊಂದು ಸಣ್ಣ ನೀಡಲ್, 1.5 ಚುನ್ ಅಂತ ನೀಡಲ್ ಅಂತ ಹೇಳ್ತೀವಿ. ಸೊ ಇದು ನಾವು ಸ್ಕಿನ್ ಮೇಲೆ ಇದ್ದಾಗ ಚೈನೀಸ್ ಮೆಡಿಸಿನ್ ಪ್ರಕಾರ ನಮ್ಮ ಬಾಡಿಯಲ್ಲಿ ಒಂದು ಎಷ್ಟೋ ಸಾವಿರ ಗಟ್ಟಲೆ ಪಾಯಿಂಟ್ಸ್ಗಳಿರುತ್ತೆ. ಸೊ ಒಂದು ಎನರ್ಜಿ ಚಾನಲ್ಸ್ ಅಂತ ಹೇಳ್ತೀವಿ, ರೋಡ್ ತರ. ಸೊ ಹಾರ್ಟಿಗೆ ಒಂದು ಚಾನಲ್, ಕಿಡ್ನಿಗೆ ಒಂದು ಚಾನಲ್, ಅಥವಾ ಹೊಟ್ಟೆ ರಿಲೇಟೆಡ್ ಸಮಸ್ಯೆಗೆ ಒಂದು ಚಾನಲ್, ತಲೆನೋವಿಗೆ, ಇಂಟೆಸ್ಟೈನ್, ಹಾರ್ಟ್, ಕಿಡ್ನಿ, ಈ ಥರ ಸುಮಾರು ಚಾನಲ್ಸ್ಗಳಿರುತ್ತೆ. ಸೊ ಅಲ್ಲಿ ಎನರ್ಜಿ ಒಂದು ಕಡಿಮೆ ಆಗಿರುತ್ತೆ, ಪ್ರಾಬ್ಲಮ್ ಬರುತ್ತೆ, ಇಲ್ಲ ಜಾಸ್ತಿ ಆಗಿರುತ್ತೆ, ಪ್ರಾಬ್ಲಮ್ ಬರುತ್ತೆ. ಸೊ ಎನರ್ಜಿ ಬ್ಲಾಕ್ಗಳಾಗಿರುತ್ತೆ, ಇಲ್ಲ ಎಕ್ಸೆಸ್ ಎನರ್ಜಿ ಆಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇವಾಗ ಯಾವುದೋ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಚಾನಲ್ ಅಲ್ಲಿ ಕೆಲವೊಂದು ಪಾಯಿಂಟ್ ಅನ್ನ ನಾವು ನೋಡಿ ಪ್ರಿಕ್ ಮಾಡ್ತೀವಿ. ಸೊ ಈ ಕೆಲವೊಂದು ಪಾಯಿಂಟ್ ಎಲ್ಲ ನಾವು ಕ್ಲಿಕ್ ಮಾಡಿದಾಗ ಇಡೀ ಚಾನಲ್ ಅನ್ನೋದು, ಯಾವುದೆಲ್ಲ ಚಾನಲ್ ಇದೆ ಇದಕ್ಕೆ ಕನೆಕ್ಟೆಡ್ ಆಗಿರೋದು, ಈ ಹೆಲ್ತ್ ಸಮಸ್ಯೆಗೆ ಕನೆಕ್ಟೆಡ್ ಆಗಿರೋದು, ಅದು ಎನರ್ಜಿ ಜಾಸ್ತಿ ಇದ್ರೆ ಕಡಿಮೆ ಮಾಡಿ, ಅಥವಾ ಕಡಿಮೆ ಇರೋದ್ರಲ್ಲಿ ಜಾಸ್ತಿ ಮಾಡಿ, ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡಿ, ನೋವನ್ನ ಕಡಿಮೆ ಮಾಡುತ್ತೆ, ಅಥವಾ ಏನೇ ತೊಂದರೆ ಇದ್ರೂ ಅದನ್ನ ಸರಿ ಮಾಡುತ್ತೆ. ಸೊ ಇದು ಆಕ್ಯುಪಂಕ್ಚರ್. ಇದು ಮಿನಿಮಮ್ ಒಂದು 30 ಮಿನಿಟ್ಸ್, 40 ಮಿನಿಟ್ಸ್, 45 ಮಿನಿಟ್ಸ್ ತನಕನೂ ಕೊಡ್ಬೋದು. ಸೊ ಹೊಟ್ಟೆ ಫುಲ್ ಆದಾಗ ಕೊಡಬಾರ್ದು, ಅಥವಾ ತುಂಬಾ ಹೊಟ್ಟೆ ಹಸುವಾದಾಗ ಈ ಟ್ರೀಟ್ಮೆಂಟ್ ಕೊಡಲ್ಲ, ಯಾಕಂದ್ರೆ ಎನರ್ಜಿ ಮೆಡಿಸಿನ್ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಥರ ಮಿನಿಮಮ್ ಒಂದು 10 ಡೇಸ್ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಒಂದು 2 ಸಿಟ್ಟಿಂಗ್ಸ್ ಎಲ್ಲ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ನೋಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವ ಎಷ್ಟೋ ಕಾಯಿಲೆಗಳು
ಕ್ಲೈರ್ ವೇದ ಅಂತಕ್ಕಂಥ ಕೇರಳದ ರೋಗ ಚಿಕಿತ್ಸಾ ಒಂದು ಕೇಂದ್ರ ನಮ್ಮ ಹಾವೇರಿ ಬಳಿಯ ಆನವಟ್ಟಿಯಲ್ಲಿ ಪ್ರಾರಂಭವಾಗಿದೆ. ಸ್ನೇಹಿತರೆ, ಕ್ಲೈರ್ ವೇದ ಅಂತಕ್ಕಂಥ ಈ ಒಂದು ಚಿಕಿತ್ಸಾ ಕೇಂದ್ರದಲ್ಲಿ ಅದೆಂಥ ಕಾಯಿಲೆಯಾಗಿರಲಿ, ಅದೆಷ್ಟೇ ದಿನಗಳಲ್ಲಿ ನಿಮ್ಮನ್ನು ಕಾಡುತ್ತಿರಲಿ, ಅತ್ಯುತ್ತಮವಾದಂಥ ಪರಿಹಾರ ರೂಪದಲ್ಲಿ ಅದನ್ನು ಟ್ರೀಟ್ ಮಾಡೋದಕ್ಕೆ ಈ ಸಂಸ್ಥೆ ಸ್ಥಾಪನೆಯಾಗಿದೆ. ಇಲ್ಲಿ ಯಾವುದೇ ಥರದ ಶಸ್ತ್ರಚಿಕಿತ್ಸೆಗಳಿಲ್ಲ, ನೋವು ಕೊಡುವಂಥ, ದೇಹವನ್ನು ಮುಟ್ಟುವಂಥ ಪರಿಸ್ಥಿತಿಯೇ ಇಲ್ಲಿಲ್ಲ. ಕೇವಲ ನಿಮ್ಮ ಆಹಾರ ಕ್ರಮ ಹಾಗೂ ನಿಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಿಸಿಕೊಂಡು ನಾವು ಆರೋಗ್ಯವಂತರಾಗ್ಬೋದು, ಆಯುಷ್ಯವಂತರಾಗ್ಬೋದು ಅನ್ನೋದಕ್ಕೆ ಈ ಒಂದು ಚಿಕಿತ್ಸಾ ಕೇಂದ್ರ ನಿಜಕ್ಕೂ ವರದಾನ ಈ ಭಾಗದ ಜನರಿಗೆ. ಕ್ಲೈರ್ ವೇದ ಅಂತಕ್ಕಂಥ ಈ ಒಂದು ಚಿಕಿತ್ಸಾ ಕೇಂದ್ರ, ಇದು ಹಾಸ್ಪಿಟ್ಲ್ ಅನ್ನೋದು ಕೂಡ ನನಗೆ ಮನಸ್ಸಾಗ್ತಾ ಇಲ್ಲ. ಇದೊಂದು ಚಿಕಿತ್ಸಾ ಕೇಂದ್ರ. ನಮ್ಮ ದೇಹ, ಮನಸ್ಸು ಎಲ್ಲವುಗಳ ಒಂದು ತುಲನೆಯನ್ನು ಮಾಡಿಕೊಂಡು ಈ ರೋಗಗಳನ್ನ ವಾಸಿ ಮಾಡುವಂಥ ಅದ್ಭುತ ಪುರಾತನವಾಗಿರ್ತಕ್ಕಂಥ ಕೇರಳೀಯ ಪದ್ಧತಿಯ ಒಂದು ಆಯುರ್ವೇದ ಕೇಂದ್ರ ಇಲ್ಲಿ ಸ್ಥಾಪನೆಯಾಗಿದೆ. ಡಾಕ್ಟರ್ ಪ್ರವೀಣ್ ಜೇಕಬ್ ಅಂತಕ್ಕಂಥ, ಡಾಕ್ಟರ್ ವೆಂಕಟರಮಣ ಹೆಗಡೆ ಅಂತಕ್ಕಂಥ ಸ್ನೇಹಿತರು, ನುರಿತ ಚಿಕಿತ್ಸಾ ಚಿಕಿತ್ಸಕರು, ಪ್ರಕೃತಿಯ ಚಿಕಿತ್ಸಕರು ಇಲ್ಲಿ ನಿಮ್ಮ ಸೇವೆಗಾಗಿ ಕಾದಿದ್ದಾರೆ. ದಯವಿಟ್ಟು ಯಾರಿಗೆ ಆಸ್ಪತ್ರೆಗಳು ಅಂದರೆ ಭಯವೋ, ಆದರೆ ರೋಗಗಳಿರ್ತಾರೆ, ಆಸ್ಪತ್ರೆ ಅಂದರೆ ಭಯ, ಅಂಥ ಭಯವನ್ನು ಹೋಗಲಾಡಿಸುವಂಥ ಒಂದು ಪ್ರಕೃತಿ ಚಿಕಿತ್ಸಾಲಯ ಕ್ಲೈರ್ ವೇದ. ಇದು ಆನವಟ್ಟಿ, ಹಾವೇರಿ ಜಿಲ್ಲೆಯ ಆನವಟ್ಟಿಯಲ್ಲಿ ಇವತ್ತು ನಾನೇ ಉದ್ಘಾಟನೆ ಮಾಡಿದೆ. ನನಗೆ ನಿಜಕ್ಕೂ ತುಂಬ ಸಂತೋಷ, ಹೆಮ್ಮೆ ಅನ್ನಿಸ್ತು. ಯಾವುದೇ ಮಾತ್ರೆಗಳ ಅಡ್ಡ ಪರಿಣಾಮಗಳಿದೆ, ಔಷಧಿಯ ಅಡ್ಡ ಪರಿಣಾಮಗಳಿದೆ. ಕೇವಲ ನಿಮ್ಮ ಮನಸ್ಸಿನ, ನಿಮ್ಮ ಮಾತಿನ ಮೂಲಕ ದೇಹವನ್ನು ಚಿಕಿತ್ಸೆ ಮಾಡುವಂಥ ಅಪರೂಪದ ಪುರಾತನವಾಗಿರ್ತಕ್ಕಂಥ ಒಂದು ಆರೋಗ್ಯ ಕೇಂದ್ರ. ಇಲ್ಲಿ ಭೇಟಿ ಕೊಡಿ ಅಂತ ಹೇಳಲ್ಲ, ನೀವು ಆರೋಗ್ಯವಾಗಿರಿ. ಆದರೆ ಅನಾರೋಗ್ಯ ಅಂತ ಅನಿಸಿದಾಗ ಇಲ್ಲಿಗೆ ಒಂದು ಸಾರಿ ಭೇಟಿ ಕೊಡಿ. ಇಲ್ಲಿನ ಅನುಭವವನ್ನು ನಿಮ್ಮದಾಗಿಸ್ಕೊಳ್ಳಿ, ರೋಗದಿಂದ ಮುಕ್ತರಾಗ್ರಿ. ನಿಮ್ಮ ರೋಗದಿಂದ ಮುಕ್ತರಾದ ಮೇಲೆ ನಿಮ್ಮ ಅನುಭವವನ್ನು ನಿಮ್ಮ ಸ್ನೇಹಿತ ಗೆಳೆಯರಿಗೂ ತಿಳಿಸಿ. ಕ್ಲೈರ್ ವೇದ ಚಿಕಿತ್ಸೆ ಕೇಂದ್ರಕ್ಕೆ ನಿಮ್ಮ ಭೇಟಿ ಕೊಡಿ. ನಿಮ್ಮ ಸಮಸ್ಯೆಗಳು ಏನಿದ್ರು ಇಲ್ಲಿನ ಪ್ರವೀಣ್ ಜೇಕಬ್ ಅಂತಕ್ಕಂಥ ವೈದ್ಯರಿಂದ ವಾಸಿ ಆಗ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಈ ಒಂದು ಚಿಕಿತ್ಸಾ ಕೇಂದ್ರ ಮೊಟ್ಟ ಮೊದಲಿಗೆ ಆರಂಭ ಆಗಿದ್ದು ನಮ್ಮ ಮಂಗಳೂರಿನಲ್ಲಿ, ಕರ್ನಾಟಕದ ಮಂಗಳೂರಿನಲ್ಲಿ. ಅಲ್ಲಿಂದ ಇದು ಇವತ್ತು ಇಡೀ ರಾಜ್ಯಾದ್ಯಂತ ಜಿಲ್ಲಾವಾರುಗಳಲ್ಲೂ ಕೂಡ ಹಬ್ಬಬೇಕು, ಜನರು ಆರೋಗ್ಯವಂತರಾಗಿರಬೇಕು ಅನ್ನೋದು ಮಂಗಳೂರಿಂದ ಬಂದಿರತಕ್ಕಂಥ ಈ ಚಿಕಿತ್ಸಾ ಕೇಂದ್ರಗಳಲ್ಲಿ ನಮ್ಮ ಭಾಗದಲ್ಲೂ ಕೂಡ ಅವರಿಗೆ ನಾವು ಬೆಂಬಲಿಸೋಣ. ಪ್ರಕೃತಿಯ ಚಿಕಿತ್ಸೆಯನ್ನು ತೆಗೆದುಕೊಂಡು ನಾವು ಆರೋಗ್ಯವಂತರಾಗೋಣ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಎಲ್ಲ ಕನ್ನಡದ ಜನತೆಗೆ ನಾನು ನಿಮ್ಮ ನರಸಿಂಹ ಜೋಶಿ ಮಾಡೋ ನಮಸ್ಕಾರಗಳು. ಕ್ಲೈರ್ ವೇದ ಈ ಒಂದು ಆಯುರ್ವೇದಿಕ ಚಿಕಿತ್ಸಾ ಆಸ್ಪತ್ರೆಯು ಡಾಕ್ಟರ್ ಪ್ರವೀಣ್ ಜೇಕಬ್ರವರ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭವಾಗಿ ಈಗ ಶಿವಮೊಗ್ಗದ ಆನವಟ್ಟಿಗೆ ಬಂದಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಈ ಕ್ಲೈರ್ ವೇದ ಅಂತಕ್ಕಂಥ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ ಆಗ್ತದೆ. ಮಂಡೆ ನೋವು, ಮೊಣಕಾಲು ನೋವುಗಳು ಅಂತ ಬಳಲ್ತಾ ಇದ್ದೀರಿ, ಬ್ಯಾಕ್ ಪೇನಿಂದ ಬಳಲ್ತಾ ಇದ್ದವರಿಗೆ ಹಾಗೂ ಪೈಲ್ಸ್ ಪ್ರಾಬ್ಲಮ್ ಇರೋರಿಗೆ, ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಒಂದು ಸಾರಿ ಬಂದು ನೀವು ಇಲ್ಲಿ ವಿಸಿಟ್ ಮಾಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ಡಾಕ್ಟರ್ಸನ್ನು ಒಳಗೊಂಡಿರ್ತಕ್ಕಂಥ ಕ್ಲೈರ್ ವೇದ ಈ ಒಂದು ಸಂಸ್ಥೆಯು ಡಾಕ್ಟರ್ ಪ್ರವೀಣ್ ಜೇಕಬ್, ಡಾಕ್ಟರ್ ವೆಂಕಟರಮಣ ಹೆಗಡೆ ಸರ್ ಅವರ ನೇತೃತ್ವದಲ್ಲಿ ಇಲ್ಲಿ ಆನವಟ್ಟಿಯಲ್ಲಿ ಉದ್ಘಾಟನೆ ಆಗಿದೆ. ಇವತ್ತು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಆಯುರ್ವೇದವನ್ನು ಮತ್ತೆ ಅವರು ಮುಂದೆ ತರ್ತಾ ಇದ್ದಾರೆ. ಇದು ಪ್ರಥಮ ಒಂದು ಬ್ರ್ಯಾಂಚನ್ನು ಮಂಗಳೂರಲ್ಲಿ ಉದ್ಘಾಟನೆ ಮಾಡಿದರು. ಈಗ ಎರಡನೇ ಬ್ರ್ಯಾಂಚ್ ಈಗ ಆನವಟ್ಟಿಯಲ್ಲಿ ಆಗಿದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.